Hello students, today we will be learning new method called Ramanujan method. So ಈ ಮೆಥಡ್ ಹೆಸರೇ ಹೇಳುತ್ತೆ, it was found out by ಶ್ರೀನಿವಾಸ ರಾಮಾನುಜನ್. ಸೊ ಇವರು ಯಾವ ರೀತಿ ರೂಟ್ಸ್ನ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಸೊ ಯೂಸಿಂಗ್ ರಾಮಾನುಜನ್ ಮೆಥಡ್ ಯು ಕ್ಯಾನ್ ಫೈಂಡ್ a smallest root of an equation, of a nonlinear equation, f of x equal to 0. So f of x equal to 0 ಅನ್ನೋ ನಾನ್ಲೀನಿಯರ್ ಈಕ್ವೇಷನ್ನಿಗೆ ಯಾವ ಸ್ಮಾಲೆಸ್ಟ್ ರೂಟ್ ಇದೆ ಅದನ್ನು ನಾವು ರಾಮಾನುಜನ್ ಮೆಥಡಿಂದ ಫೈಂಡ್ ಔಟ್ ಮಾಡಬಹುದು. ಮೆಥಡ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದಷ್ಟು ಫಾರ್ಮುಲಾಸ್ನ ನಾವು ರಿವೈಸ್ ಮಾಡ್ಕೋಬೇಕು. ಸೊ ಬೈನೋಮಿಯಲ್ ಥಿಯರಮ್ ನೆನಪಿದೆ ನಿಮಗೆಲ್ಲ ಅಂದ್ಕೊತೀನಿ. ಫಾರ್ ಎನಿ ವ್ಯಾಲ್ಯೂ n, ಫಾರ್ ಎನಿ ರ್ಯಾಷನಲ್ ನಂಬರ್ n, 1 plus x to the power of n can be expanded as summation I equal to 0 to infinity NCi into x to the power of I. ಅಂದರೆ 1 plus x into n plus n into n minus 1 by 2 factorial into x square plus n into n minus 1 into n minus 2 divided by 3 factorial into x cube plus and so on. So ಈ ರೀತಿ ಈ 1 plus x to the power of n ಅನ್ನೋ ಪಾಲಿನಾಮಿಯಲ್ನ ನಾವು ಹೀಗೆ ಎಕ್ಸ್ಪ್ಯಾಂಡ್ ಮಾಡಬಹುದು, ರೈಟ್. ಸೊ ಇದನ್ನು ಯೂಸ್ ಮಾಡಿ 1 plus x to the power of minus 1 and 1 minus x to the power of minus 1ನ ಎಕ್ಸ್ಪ್ಯಾಂಡ್ ಮಾಡ್ಕೊತೀವಿ. ಸೊ 1 plus x to the power of minus 1, ಇದು ಡಿಸ್ಕ್ರೀಟಲ್ಲಿ ಫಾರ್ಮುಲಾ ಕಲ್ತಿದ್ರಿ, ರೈಟ್. ಇಟ್ ಈಸ್ 1 minus x plus x square minus x cube plus and so on. ಸೊ ಇದನ್ನು ಹಿಂದೆ ಬರೆದಿದ್ವಿ ಅಲ್ಲ, 1 plus x to the power of n, ಆ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಈ 1 plus x power minus 1ನ ಈ ರೀತಿ ನಾವು ಬರ್ಕೊಳ್ಬಹುದು. ಸಿಮಿಲರ್ಲಿ 1 minus x to the power of minus 1ನ 1 plus x plus x square plus x cube and so on. ಸೊ ಈ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬಹುದು, ರೈಟ್. ಸೊ ಇದನ್ನು ನಾವು ರಾಮಾನುಜನ್ ಮೆಥಡಲ್ಲಿ ಯೂಸ್ ಮಾಡ್ಕೋತೀವಿ. ಹೇಗೆ ಅನ್ನೋದನ್ನು ನೋಡೋಣ. ಈ 1 minus xನ ಯೂಸ್ ಮಾಡೋದು. ಸೊ ಫಾರ್ ದ ಮೆಥಡ್ ಇನಿಷಿಯಲಿ ನನಗೇನು ಬೇಕು, ಐ ನೀಡ್ ಅ ನಾನ್-ಲೀನಿಯರ್ ಈಕ್ವೇಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ ರಾಮಾನುಜನ್ ಮೆಥಡಲ್ಲಿ ನನಗೆ ಪರ್ಟಿಕ್ಯುಲರ್ಲಿ ಒಂದು ಫಾರ್ಮ್ಯಾಟ್ನ ನಾನು ಫಾಲೋ ಮಾಡಬೇಕು, ಫೈನ್. ಸೊ ಆ ಒಂದು ಫಾರ್ಮ್ಯಾಟ್ ಏನು ಅಂದರೆ, ಸಪೋಸ್ ಮೈ ಈಕ್ವೇಷನ್ ಇಸ್ ಎಫ್ ಆಫ್ ಎಕ್ಸ್ ಈಸ್ ಆಫ್ ಎನಿ ಫಾರ್ಮ್, ಹೇಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಕನ್ವರ್ಟ್ ದ ಈಕ್ವೇಷನ್ ವಾಟ್ ಎವರ್ ಇಸ್ ಗಿವನ್ ಆ್ಯಸ್ 1 minus a1x plus a2x square plus and so on. ಸೊ ಈ ರೀತಿ ನಾನು ಕನ್ವರ್ಟ್ ಮಾಡ್ಕೋಬೇಕು. ದಟ್ ಈಸ್, ಸಪೋಸ್ ಐ ಹ್ಯಾವ್ x square minus 2x plus 4 equal to 0. ಸೊ ಈಗ ಏನು ಮಾಡಬೇಕು, ನಾನು ಈ ನನ್ನ ಎಫ್ ಆಫ್ ಎಕ್ಸ್ ಏನಿದೆ ಇದನ್ನು ಈ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಆ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಡಿವೈಡ್ ಬೈ 4. ಸೊ ವೆನ್ ಐ ಡಿವೈಡ್ ಬೈ 4 ಐಲ್ ಗೆಟ್ x square by 4 minus 2x by 4 plus 1 equal to 0. ನನಗೆ 1 ಸಿಕ್ಕಿದೆ, ಈಗ ಈ 1 ಸಿಕ್ಕಿದೆ, ಬಟ್ ಐ ನೀಡ್ 1 ಮೈನಸ್ ಫಾರ್ಮ್ಯಾಟಲ್ಲಿ. ಸೊ ನಾನು ಇದನ್ನು ಸ್ವಲ್ಪ ರಿಅರೇಂಜ್ ಮಾಡ್ತೀನಿ. ಆಗ ಏನಾಗುತ್ತೆ, ನನಗೆ 1
minus of minus x square by 4 plus x by 2 equal to 0. So this is my desired format. ಸೊ ಈ ರೀತಿ ನಾನು ಕೊಟ್ಟಿರೋ ಈಕ್ವೇಷನ್ ಯಾವುದೇ ಇದ್ದರೂ ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ದಿಸ್ ಫಾರ್ಮ್. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ಮೆಥಡ್. ಸೊ ನೌ ಐ ಹ್ಯಾವ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಮೈನಸ್ a1x plus a2x square plus and so on equal to 0 as the initial equation for which I have to find the root ಅಲ್ವಾ. ಸೊ ಈಗ ಇಲ್ಲಿಂದ ಏನು ಮಾಡ್ತೀನಿ, ನಾ ಹೇಳಿದ್ದೀನಿ ಏನು, ರಾಮಾನುಜನ್ ಮೆಥಡ್ ಗಿವ್ಸ್ ಯು ಸ್ಮಾಲೆಸ್ಟ್ ರೂಟ್. ಸೊ ಹಾಗಾಗಿ ಇಲ್ಲಿ ಸ್ಮಾಲೆಸ್ಟ್ ರೂಟ್ ಇನ್ ದ ಸೆನ್ಸ್ mod x is less than or equal to 1. mod x less than or equal to 1 ಬರಲ್ಲ, ಸಾರಿ. ಸೊ ಸ್ಮಾಲೆಸ್ಟ್ ರೂಟ್ ನನಗೆ ಸಿಗುತ್ತೆ ಫಾರ್ ದ ಇಕ್ವೇಷನ್ ಎಫ್ ಆಫ್ ಎಕ್ಸ್. ಸೊ ಅದರ ಅರ್ಥ ಏನು, ನನಗೆ ಬರುವಂತಹ ಅಪ್ರಾಕ್ಸಿಮೇಷನ್ಸ್ ಏನಿರುತ್ತೆ ಅವು ಕೂಡ ತುಂಬ ಸ್ಮಾಲ್ ವ್ಯಾಲ್ಯೂಸ್ ಇರುತ್ತೆ, ರೈಟ್. ಸೊ ಈಗ ಏನು ಮಾಡ್ತೀನಿ ನಾನು, for smaller values of x, ಈ ಈಕ್ವೇಷನ್ನ ನಾನು ಇನ್ವರ್ಸ್ ಫೈಂಡ್ ಔಟ್ ಮಾಡ್ಕೋತೀನಿ. ದಟ್ ಈಸ್ 1 ಮೈನಸ್ a1x ಪ್ಲಸ್ a2x ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೋ ಆನ್ ಟು ದ ಪವರ್ ಆಫ್ -1. ಇದ್ರ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸಿ, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನಲ್ಲಿ ಯಾವಾಗಲೂ mod x will be less than or equal to 1. ಸೊ ಹಾಗಾಗಿ ಇಲ್ಲಿ ಸ್ಮಾಲರ್ ವ್ಯಾಲ್ಯೂಸ್ ಅನ್ನೋ ಒಂದು ಮಾತನ್ನು ತಗೊಳ್ಳೋದು. ಫೈನ್. ಸೊ ಸ್ಮಾಲೆಸ್ಟ್ ರೂಟ್ ತೊಗೊಳ್ತಾ ಇರೋದ್ರಿಂದ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅನ್ನೋದಿಲ್ಲಿ ನನಗೆ ಏನು ಕರೆಸ್ಪಾಂಡೆನ್ಸ್ ಕೊಡುತ್ತೆ ಇದೆರಡರ ಮಧ್ಯ. ಸೊ ಈಗ ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು. ನನಗೇನಿತ್ತು, 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ -1 ಇಸ್ 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಸೋ ಆನ್ ಅಲ್ವಾ. ಸೊ ಈಗ ಇದನ್ನು ಸ್ಪ್ಲಿಟ್ ಮಾಡಿದರೆ ನನಗೆ ಏನಾಗುತ್ತೆ, 1 ಪ್ಲಸ್ ಇಲ್ಲಿ ಎಕ್ಸ್ ಅಂದರೆ ಇಲ್ಲಿ a1x ಪ್ಲಸ್ a2x ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೋ ಆನ್. ಸೊ 1 ಪ್ಲಸ್ a1x ಪ್ಲಸ್ a2x ಸ್ಕ್ವೇರ್ ಆ್ಯಂಡ್ ಸೋ ಆನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಈ ಟರ್ಮಿನ ಸ್ಕ್ವೇರ್ a1x ಪ್ಲಸ್ a2x ಸ್ಕ್ವೇರ್ plus and so on whole square, and this continues. So when I expand, I have got this, right? So 1 minus a1x plus a2x square, idana nanu expand ಮಾಡಿದಾಗ this is the equation that I have got. So ಇಲ್ಲಿಂದ ಏನು ಮಾಡ್ತೀನಿ, I will arrange the terms. So 1 plus a1x ಬಿಟ್ಟು ಇನ್ಯಾವುದು ಎಕ್ಸ್ ಪವರ್ ಟರ್ಮ್ಸ್ ಇಲ್ಲ, ರೈಟ್. ಆ್ಯಂಡ್ ಪ್ಲಸ್ ಇಲ್ಲೇನಾಗುತ್ತೆ, a2 ಎಕ್ಸ್ ಸ್ಕ್ವೇರಿಗೆ a2 ಒಂದಿದೆ ಆ್ಯಂಡ್ a1 ಎಕ್ಸ್ ಸ್ಕ್ವೇರ್, a1 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಕಂಟಿನ್ಯೂ ಆಗುತ್ತೆ. ಸೊ ಇವನ್ ದಿಸ್ ಇಸ್ ಅ ಪಾಲಿನಾಮಿಯಲ್ ಈಕ್ವೇಷನ್, ರೈಟ್. ಸೊ ನಾನು ಇದನ್ನು ಇನ್ನೊಂದು ಪಾಲಿನಾಮಿಯಲ್ಗೆ ಅಸೈನ್ ಮಾಡ್ತೀನಿ. ದಟ್ ಈಸ್ ದಿಸ್ ಎಫ್ ಆಫ್ ಎಕ್ಸ್ ಹೋಲ್ ಇನ್ವರ್ಸ್ ಏನಿದೆ, ಈ ಎಫ್ ಆಫ್ ಎಕ್ಸ್ ಹೋಲ್ ಇನ್ವರ್ಸ್ನ ನಾನು b1 ಪ್ಲಸ್ b2x ಪ್ಲಸ್ b3x ಸ್ಕ್ವೇರ್ ಆ್ಯಂಡ್ ಸೋ ಆನ್ ಇದಕ್ಕೆ ಈಕ್ವೇಟ್ ಮಾಡ್ಕೊಳ್ತೀನಿ. ಸೊ ಫ್ರಮ್ ದಿಸ್ ನಾವು ಈಕ್ವೇಟ್ ದ ಪವರ್ಸ್ ಆಫ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಪವರ್ 0ಗೆ ಐ ಹ್ಯಾವ್ ಕೋಎಫಿಷಿಯಂಟ್ 1, ಇಲ್ಲಿ ಎಕ್ಸ್ ಪವರ್ 0ಗೆ ಐ ಹ್ಯಾವ್ ಕೋಎಫಿಷಿಯಂಟ್ b1. ಸೊ ಯಾವುದೇ ಈಕ್ವೇಷನ್ ತೊಗೊಂಡ್ರು b1 ವಿಲ್ ಬಿ ಈಕ್ವಲ್ ಟು 1. ನೋ b2 ಈಸ್ ಏನು, ಎಕ್ಸ್ ಟರ್ಮ್. ಇಲ್ಲಿ ಎಕ್ಸ್ ಟರ್ಮ್ ನಂಗೆ ಏನಿರೋದು ಓನ್ಲಿ a1. ಸೊ b2 ಈಸ್ a1. ನಾವು ಐ ಕ್ಯಾನ್ ರೈಟ್ a1 ಆಸ್ a1 ಇಂಟು 1 ವಿಚ್ ಈಸ್ a1 ಇಂಟು b1, right. So my b2 is now a1 b1. Similarly b3 ಏನಾಗುತ್ತೆ ನನಗೆ, b3 is x square,
ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಏನು a2 ಪ್ಲಸ್ a1 ಸ್ಕ್ವೇರ್. ಸೊ a2 ಅಂದರೆ I can write a2 as a2 into 1 plus a1 into a1. So a2 into 1 is b1 plus a1 ನ ಇನ್ನೊಂದೇನು b2 ಅಂತ ಹೇಳ್ಬೋದು, ರೈಟ್. ಸೊ ಇಟ್ is a1 b2. ಸೊ b3 is a2 b1 plus a1 b2. ಹೀಗೆ ನಾನು ಜನರಲೈಸ್ಡ್ ಆಗಿ ಏನಂತ ಬರಿಬೋದು, bn is equal to an b1 plus an minus 1 b2 plus and so on a1 bn minus 1. ಸೊ ಈ ರೀತಿ ನಾನು ಬರ್ಕೊಳ್ಬಹುದು, ರೈಟ್. ಆ್ಯಂಡ್ ದಿಸ್ ಕಂಟಿನ್ಯೂಸ್, n ಟೆನ್ಸ್ ಟು ಇನ್ಫಿನಿಟಿ. ಸೊ ಈ ಪ್ರಾಸೆಸ್ ಏನಿದೆ ದಿಸ್ ಕಂಟಿನ್ಯೂಸ್ ಫರ್ದರ್. ಸೊ ಈ ರೀತಿ ನನಗೆ ಈ ಕೋಎಫಿಷಿಯನ್ಟ್ಸ್ ಬರುತ್ತೆ, a1 b2 ಇವೆಲ್ಲ ಬರುತ್ತೆ ನನಗೆ. ಇನ್ವರ್ಸ್ ಮಾಡಿದಂತಹ ಈಕ್ವೇಷನ್ನಿನ ಕೋಎಫಿಷಿಯನ್ಟ್ ಸಿಕ್ಕಿದೆ. ಸೊ ಐ ಹ್ಯಾವ್ ಗಾಟ್ ಸಮ್ ವ್ಯಾಲ್ಯೂಸ್. ಸೊ ಈ ವ್ಯಾಲ್ಯೂಸ್ a1 a2 ಸಾರಿ b1 b2 b3 b4 ಆ್ಯಂಡ್ ಸೊ ಆನ್ bn, ಎಷ್ಟೇ n ಇದ್ರೂ bn, ಈ ಎಲ್ಲ ವ್ಯಾಲ್ಯೂಸ್ನ ಇಟ್ಕೊಂಡು ನಾವು ನಮ್ಮ ಈಕ್ವೇಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0ಗೆ ರೂಟ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟು ಫಾರ್ಮುಲಾಸ್ನ ರಿವೈಸ್ ಮಾಡೋಣ. b1 is equal to 1, b2 is a1 b1, b3 a1 b2 plus a2 b1, b4 is a1 b3 plus a2 b2 plus a3 b1 and so on. So generalized agi bn is equal to a1 bn minus 1 plus a2 bn minus 2 plus and so on plus an minus 1 b1. ಸೊ ಈ ರೀತಿ ನನಗೆ ಜನರಲೈಸ್ಡ್ ಆಗಿ ಫಾರ್ಮುಲಾ ಇದೆ. ಸೊ ಇವನ್ನ ಯೂಸ್ ಮಾಡಿ ವಿಲ್ ಫೈಂಡ್ ಔಟ್ ಸಮ್ ರೇಷಿಯೋಸ್. ಸೊ ಏನದು ರೇಷಿಯೋಸ್? ಈಗ ಆಫ್ಟರ್ ಫೈಂಡಿಂಗ್ b1 and b2 ಯು ವಿಲ್ ಫೈಂಡ್ b1 ಡಿವೈಡೆಡ್ ಬೈ b2. b3 ಫೈಂಡ್ ಔಟ್ ಮಾಡಿದ್ರ ಮೇಲೆ b2 ಬೈ b3. ಆಫ್ಟರ್ ಫೈಂಡಿಂಗ್ b4 ಯು ವಿಲ್ ಫೈಂಡ್ b3 ಬೈ b4. ಸೊ ಈ ರೀತಿ ಕಂಟಿನ್ಯೂ ಮಾಡಿದ್ರೆ ಜನರಲೈಸ್ಡ್ ಆಗಿ ನಾನು ಏನು ಹೇಳ್ತೀನಿ, ಐ ಹ್ಯಾವ್ ಟು ಫೈಂಡ್ bi ಬೈ bi ಪ್ಲಸ್ 1. ಸೊ ಈ ರೇಷಿಯೋ ಏನಿದೆ bi ಬೈ bi ಪ್ಲಸ್ 1 ಫಾರ್ ಆಲ್ i ಈಕ್ವಲ್ ಟು 1 2 ಆ್ಯಂಡ್ ಸೋ ಆನ್, ಈ ರೇಷಿಯೋ ದಿಸ್ will converge to the smallest root xi of the equation f of x equal to 0. So e ratio is important in this method. So when you find this ratio and if it is converging to some point, then that point is the smallest root of the equation f of x equal to 0. ಸೊ ಸ್ಮಾಲೆಸ್ಟ್ ರೂಟ್ ಏನಕ್ಕೆ ಅದು ಅಷ್ಟು ಒತ್ತಡ ಮಾಡಿ ಹೇಳ್ತಾ ಇರೋದು? ಅನ್ ಇಕ್ವೇಷನ್ ಎಫ್ ಆಫ್ ಎಕ್ಸ್ ಕ್ಯಾನ್ ಹ್ಯಾವ್ ಎನಿ ರೂಟ್ಸ್, ರೈಟ್. ಅದು ಈಕ್ವಲ್ ಆಗಿರ್ಬೋದು, ಡಿಸ್ಟಿಂಕ್ಟ್ ಆಗಿರ್ಬೋದು, ಪಾಸಿಟಿವ್, ನೆಗೆಟಿವ್, ಆಮೇಲೆ ರಿಯಲ್ ರೂಟ್, ಕಾಂಪ್ಲೆಕ್ಸ್ ರೂಟ್, ಇಟ್ ಮೈಟ್ ಬಿ ಸಿಂಪಲ್ ರೂಟ್ ಆರ್ ಮಲ್ಟಿಪಲ್ ರೂಟ್, ರೈಟ್. ಆ್ಯಂಡ್ ಸೊ ಈ ಎಲ್ಲ ಥರ ರೂಟ್ಗಳಲ್ಲಿ ರಾಮಾನುಜನ್ ಮೆಥಡ್ ಏನು ಮಾಡುತ್ತೆ, ಇಟ್ ಫೈಂಡ್ಸ್ ರಿಯಲ್ ಸ್ಮಾಲೆಸ್ಟ್ ರೂಟ್. ಸೊ ಈಗ ಒಂದ್ಗಿಂತ ಜಾಸ್ತಿ ರೂಟ್ ಇದೆ ಅಂದರೆ, ಆ್ಯಂಡ್ ಇಫ್ ದೇ ಆರ್ ಡಿಸ್ಟಿಂಕ್ಟ್ ದೆನ್ ಒನ್ ರೂಟ್ ವಿಲ್ ಬಿ ಲೆಸ್ ದ್ಯಾನ್ ಅನದರ್ ರೂಟ್, ರೈಟ್. ಸೊ ವೆನ್ ದ ರೂಟ್ಸ್ ಆರ್ ಡಿಸ್ಟಿಂಕ್ಟ್ one will be less than another. So such smallest root will be available after
performing all these operations on an equation. ಸೊ ಆ ರೂಟ್ನ ನಾವೀಗ ಫೈಂಡ್ ಔಟ್ ಮಾಡ್ತೀವಿ. While solving the equations using Ramanujan method, it is important to know the expansions for transcendental terms. ಸೊ ನಾನಿಲ್ಲಿ ಬರೀ ನಾರ್ಮಲ್ ಇಕ್ವೇಷನ್ ಮಾಡ್ತಾಯಿಲ್ಲ, ಆಲ್ಜಿಬ್ರಾಯಿಕ್ ಇಕ್ವೇಷನ್ ಮಾತ್ರ ನಾವು ಸಾಲ್ವ್ ಮಾಡ್ತಾಯಿಲ್ಲ. ವಿ ಆರ್ ಈವನ್ ಸಾಲ್ವಿಂಗ್ ಟ್ರಾನ್ಸೆಂಡೆಂಟಲ್ ಇಕ್ವೇಷನ್ಸ್, ರೈಟ್? ಸೊ ಈ ಟ್ರಾನ್ಸೆಂಡೆಂಟಲ್ ಟರ್ಮ್ಸಿನ ಎಕ್ಸ್ಪ್ಯಾನ್ಷನ್ಸ್ ಗೊತ್ತಿರಬೇಕು. ದಟ್ ಈಸ್ ಇ ಪವರ್ ಎಕ್ಸ್ನ ಏನಂತ ಬರಿತೀವಿ? 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ಸೊ ಸಿಮಿಲರ್ಲಿ ಸೈನ್ ಎಕ್ಸ್ನ ಏನಂತ ಬರಿತೀವಿ? ಇಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 5 ಬೈ 5 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ಸೊ ಹೀಗೆ ಕಾಸ್ ಎಕ್ಸ್ನ ಏನಂತ ಬರ್ಕೊಳ್ತೀವಿ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 4 ಬೈ 4 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೊ ಆನ್. 1 ಮೈನಸ್ ಫೈನ್. ಸೊ ಆಲ್ಟರ್ನೇಟಿವ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಿಂಬಲ್ಸ್ ಇರುತ್ತೆ. ಸೊ ಈ ರೀತಿ ನಾವು ಸೈನ್ ಎಕ್ಸ್ ಕಾಸ್ ಎಕ್ಸ್ನೆಲ್ಲ ಪಾಲಿನಾಮಿಯಲ್ಸ್ ಆಗಿ ಬರ್ಕೊಳ್ಬಹುದು. Let's solve a problem. Suppose my f of x is x cube minus 6x square plus 11x minus 6 equal to 0. ಸೊ ಈ ಇಕ್ವೇಷನಿಗೆ ನಾನು ಸ್ಮಾಲೆಸ್ಟ್ ರೂಟ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ರಾಮಾನುಜನ್ ಮೆಥಡ್. ಸೊ ಈಗ ಏನು ಮಾಡಬೇಕು? ಫಸ್ಟ್ ಥಿಂಗ್ ಇಸ್ ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಇನ್ ಟು ದ ಫಾರ್ಮ್ 1 minus a1x plus a2x square plus and so on, right? ಸೊ ಅದಕ್ಕೆ ಏನು ಮಾಡ್ತೀನಿ? ಫಸ್ಟ್ ಸ್ಟೆಪ್, ಡಿವೈಡ್ ಎಫ್ ಆಫ್ ಎಕ್ಸ್ ಬೈ 6. ಸೊ ನಂಗಾಗಿ ಏನಾಗುತ್ತೆ? ಐ ವಿಲ್ ಹ್ಯಾವ್ ಎಕ್ಸ್ ಕ್ಯೂಬ್ ಬೈ 6 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಬೈ 6 ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ನೌ multiply by minus 1. So ಆಗ 1 minus x cube by 6 minus x square plus 11 by 6x equal to 0. ಸೊ ಇದನ್ನು ಈಗ ರಿಅರೇಂಜ್ ಮಾಡ್ತೀನಿ. ಆಗ ಏನಾಗುತ್ತೆ ನನಗೆ? 1 minus 11 by 6x minus x square plus x cube by 6 equal to 0. ಸೊ ಈ ಇಕ್ವೇಷನ್ ನನಗೆ ಈ ಫಾರ್ಮ್ಯಾಟಲ್ಲಿದೆ ಅಲ್ವಾ? ಸೊ ನನಗೆ ರಾಮಾನುಜನ್ ಮೆಥಡ್ಗೆ ಬೇಕಿರುವಂತಹ ಫಾರ್ಮ್ಯಾಟಿಗೆ ನಾವೀಗ ನಮ್ಮ ಈಕ್ವೇಷನ್ನ ಕನ್ವರ್ಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ಲೆಟ್ಸ್ ಫೈಂಡ್ a1 a2. ಸೊ a1 ಇಸ್ 11 by 6, a1 is for x, a2 x square term, it is minus 1, a3 1 by 6. an is equal to 0 for n greater than or equal to 4. ಸೊ ಇಲ್ಲಿ ನನಗೆ ಹೈಯರ್ ಆರ್ಡರ್ ಟರ್ಮ್ಸ್ ಇಲ್ಲ, ರೈಟ್? ಸೊ ಅವೆಲ್ಲನೂ ನಾನು 0 ಅಂತ ಬರ್ಕೊಳ್ತೀನಿ. ಯಾಕೆ ಅದು ಬರ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನನಗೆ ಈಕ್ವೇಷನಲ್ಲಿ ಇಟ್ ಕಂಟಿನ್ಯೂಸ್, ರೈಟ್? ಸೊ ಎ ಇನ್ಫಿನಿಟಿವರೆಗೂ ಇರುತ್ತೆ ನನಗೆ. ಸೊ ಹಾಗಾಗಿ ನಮ್ಮ B1 B2 B3 ಫೈಂಡ್ ಔಟ್ ಮಾಡುವಾಗ ಕೂಡ ನನಗೆ A4 A5 ಎಲ್ಲ ಬೇಕಾಗತ್ತೆ. ಸೊ ಹಾಗಾಗಿ ಐ ಹ್ಯಾವ್ ಡಿಫೈನ್ ಫಾರ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 an ಆಸ್ 0. ಸೊ ಈಗ ಇಲ್ಲಿಂದ ಬಿ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋಣ. ಸೊ B1 ಇಸ್ 1, ರೈಟ್? B2 ಇಸ್ A1 ಇಂಟು B1, A1 11 by 6 ಇಂಟು B1 ಇಸ್ 1. ಈಗ B3 ಏನಾಗುತ್ತೆ? A1 B2 ಪ್ಲಸ್ A2 B1. ಸೊ A1 B2, A1 is 11 by 6, B2 is minus 1 plus A2, sorry, B2 is 11 by 6, A2 is minus 1
B1 is 1. ಸೊ ನನಗೇನಾಗುತ್ತೆ 11/6 into 11/6 minus 1, which is 85/36. Next, B4 value ಕಂಡುಹಿಡಿಯೋಣ. B4 is A1B3 plus A2B2 plus A3B1. So A1 ಏನು 11/6 into B3 85/36 plus A2 is minus 1 into B2 is 11/6 plus A3 is 1/6 into B1 is 1. So this is equal to 575/216. ಸೊ ಇದೇ ರೀತಿ ನಾನು B5 ಫೈಂಡ್ ಔಟ್ ಮಾಡ್ತೀನಿ. ಆಗ ನಂಗೆ ಏನಾಗುತ್ತೆ A1 B4 plus A2 B3 plus A3 B2 plus A4 B1. ಸೊ ನನಗೇನು ಹೇಳ್ಕೊಂಡಿದ್ದೀನಿ, ಫಾರ್ n greater than or equal to 0 an is 0. Sorry, n greater than or equal to 4 an is 0. So A4 goes to 0. Therefore I have B3 as A1 B4 plus A2 B3 plus A3 B2. A1 ಏನು 11/6, B4 is 575/216 plus A2 is minus 1, B3 is 85/36, then A3 is 1/6 and B2 is 11/6. So B5 value is equal to, so the B5 value is 2.82484. ಸೊ ನಾನು ಏನು ಮಾಡ್ತೀನಿ, 4 digits ಮಾತ್ರ ತೊಗೊತೀನಿ. 2.8248 is my B5. ಸೊ ಈಗ B5ನ ಯೂಸ್ ಮಾಡಿಕೊಂಡು ಐ ಹ್ಯಾವ್ ಟು ಫೈಂಡ್ B6. ಇಷ್ಟವರೆಗೂ ಬಂದಿರೋಂತಹ ಎಲ್ಲ B ವ್ಯಾಲ್ಯೂಸ್ನ ನಾನು ಫಸ್ಟು ಲಿಸ್ಟ್ ಮಾಡ್ಕೋತೀನಿ. ಸೊ ಐ ಹ್ಯಾವ್ B1 ಆಸ್ 1, B2 is 11/6, B3 85/36, B4 as 575/216, B5 we got it as 3661/1296, which is approximately equal to 2.898248, right? ಸೊ ಈಗ ಇಷ್ಟು ಬಂದಿದೆ ವ್ಯಾಲ್ಯೂಸ್ ನನಗೆ. ನಾನು ಇನ್ನೂ B6 B7 ಎಲ್ಲ ವ್ಯಾಲ್ಯೂಸ್ನು ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ and I've got B6 as A1 B5 plus A2 B4 plus A3 B3, which gives the final answer as, so I have A1 as 11/6, A2 as minus 1, A3 as 1/6. So ಇದೇನಾಗುತ್ತೆ ವ್ಯಾಲ್ಯೂ 11/6 into 3661/1296 minus 1 into 575/216 plus 1/6 into 85/36, right? So the answer for B6 is 2.9104. and similarly B7 ಕೂಡ ಫೈಂಡ್ ಔಟ್ ಮಾಡ್ಬೋದು. B7 is A1 B6 plus A2 B5 plus A3 B4. ಸೊ ಇನ್ನು ಮಿಕ್ಕಿದ ಟರ್ಮ್ಸ್ ನಾನು ಬರಿತಾ ಇಲ್ಲ, A4 ಇಂದ ಎಲ್ಲ 0 ಆಗೋಗುತ್ತೆ. ಸೊ ಐ ಹ್ಯಾವ್ ನಾಟ್ ರಿಟರ್ನ್ ಇನ್ ದ ಎಕ್ಸ್ಪ್ಯಾನ್ಷನ್ ಹಿಯರ್. ಸೊ B7 ವ್ಯಾಲ್ಯೂ ಏನಾಗುತ್ತೆ, 11/6 into 2.9104 plus minus 1 into 2.8248 plus 1/6 into 575/216. So the answer is 2.9545.
ಸೊ ಹೀಗೆ ಕಂಟಿನ್ಯೂ ಮಾಡಿದಾಗ ಐ ವಿಲ್ ಗೆಟ್ B8 ಆ್ಯಸ್ 2.977, B9 as 2.9884 and B10 value 2.9942. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ಇಷ್ಟು ವ್ಯಾಲ್ಯೂ ಬರ್ತಾ ಇದೆ ಅಂದರೆ ದ ವೇ ಯು ಆರ್ ಡೂಯಿಂಗ್ ದ ಪ್ರಾಬ್ಲಮ್ ಇಸ್ ರೈಟ್. ಸೊ B11 ಏನಾಗ್ತದೆ 2.9971. ಸೊ ನಾನು ಇಷ್ಟಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ ಇದನ್ನು. ಫೈನ್, ಬಿಕಾಸ್ ಸಿ 2 ಡೆಸಿಮಲ್ ಪ್ಲೇಸಸ್ ನನಗೆ ಸೇಮ್ ಇದೆ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಯು ಕ್ಯಾನ್ ಕಂಟಿನ್ಯೂ ದಿಸ್ ಫಾರ್ 3 or 4 ಡೆಸಿಮಲ್ ಪ್ಲೇಸಸ್. ಸೊ ಈಗ ನಾವೇನು ಮಾಡಬೇಕು ನೆಕ್ಸ್ಟು BI/BI+1 ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ಒಂದು ಟೇಬಲ್ನ ನಾನು ಮಾಡ್ಕೊಳ್ತೀನಿ. ಸಿ ದೇರ್ ಆರ್ 2 ಆಪ್ಷನ್ಸ್. ನಿಮಗೆ B1 B2 ಬಂದ ತಕ್ಷಣವೇ B1/B2 ಫೈಂಡ್ ಔಟ್ ಮಾಡ್ಕೊಳ್ಳೋದು, ಆರ್ ಆಫ್ಟರ್ ಫೈಂಡಿಂಗ್ ಸಮ್ BIs. ಸೊ ಇಲ್ಲಿ ನಾನು B11ವರೆಗೂ ಫೈಂಡ್ ಔಟ್ ಮಾಡಿದ್ದೀನಿ. ಇದೇ ರೀತಿ ನೀವು ಎಷ್ಟು ಬೇಕೋ ಅಷ್ಟು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಆಮೇಲೆ ಪ್ರತಿ ಐ ವ್ಯಾಲ್ಯೂಗೂ ನೀವು BI/BI+1 ಫೈಂಡ್ ಔಟ್ ಮಾಡೋದು. ನಾನು ನೋಟ್ಸಲ್ಲಿ ಅಲ್ಲೇ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡಿದ್ದೀನಿ BI/BI+1. ಇಲ್ಲಿ ನಿಮಗೆ ಬೇರೆ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಫಸ್ಟ್ ವೆನ್ I is equal to 1, I have to find B1/B2. ಸೊ 1/11/6 which is 6/11 approximately equal to 0.5454. Next I equal to 2. So I equal to 2 ಅಂದರೆ B2/B3. So 11/6 divided by 85/36 and the value is 0.7765. Next I equal to 3, that is B3/B4 ಅಂದರೆ 85/36 divided by 575/216. ಸೊ ಆ ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು 0.8870. ಸೊ ನಾನು ರೌಂಡ್ ಆಫ್ ಮಾಡಿ ಬರಿತಾ ಇರೋಂತಹ ವ್ಯಾಲ್ಯೂಸ್ ಇದು. ಸೊ ಈಗ ನೋಡಿ, ಈಗ 0.5455, 0.7765, ನೆಕ್ಸ್ಟು 0.8870. ಸೊ ನನಗೆ ಇಲ್ಲೇ 3 ಇಟ್ರೇಷನಲ್ಲೇ ಗೊತ್ತಾಗ್ತಾ ಇದೆ ನನಗೆ ಆನ್ಸರಿಗೆ, ಅಂದರೆ ನನ್ನ ರೂಟ್ ಝೈಗೆ ವ್ಯಾಲ್ಯೂ ಕನ್ವರ್ಜ್ ಆಗ್ತಾ ಇದೆ ಅಂತ. ರೈಟ್. ಸೊ ಈಗ I equal to 4 ಕೊಡ್ತೀನಿ. ದಟ್ ಈಸ್ B4/B5. 575/216 whole divided by 2.8248. So that value is equal to 0.9424. Next B5/B6. ಸೊ ಈ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ B5/B6 ಅಂದರೆ 2.8248/2.9104. So this value is equal to 0.9706. Next I equal to 6 ಅಂದರೆ B6/B7. that is 2.9104 divided by 2.9545. So this value will be equal to 0.9851. ಸಿ ಇಷ್ಟವರೆಗೂ ಕನ್ವರ್ಜೆನ್ಸ್ ಇರ್ತಾ ಇರಲಿಲ್ಲ, ಅಂದರೆ ಇಲ್ಲಿ ತುಂಬ ಡಿಫ್ರೆನ್ಸ್ ಇತ್ತು. ರೈಟ್, ಇವು ಮೂರಕ್ಕೂ. ಬಟ್ ನಾವು ಫಸ್ಟ್ ಡೆಸಿಮಲ್ ಪ್ಲೇಸಸ್ ಸೇಮ್. ಸೊ ಈಗ ನಾವು ಅರ್ಥ ಏನು, ನಮ್ಮ ರೂಟ್ಗೆ ನಾವು ಹತ್ತಿರ ಹೋಗ್ತಾ ಇದ್ದೀವಿ ಅನ್ನೋದು. ರೈಟ್. ಸೊ ಈಗ I equal to 7. ನಾನು ಇಲ್ಲಿ ತೊಗೊಂಡಿರೋಂತಹ B11ವರ್ಗೂ ನಾನು ಎಲ್ಲ ರೇಷಿಯೋಸ್ನು ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸೊ ನನಗೆ B7/B8 ಇಸ್ 2.9545 divided by 2.977. So this value is 0.9924. So I equal to 8 ಕೊಟ್ಟಾಗ ನನಗೆ ಏನಾಗುತ್ತೆ, I have to find
B8 by B9, that is 2.9977 by 2.9884. Right? So our value ಏನಾಗುತ್ತೆ ನನಗೆ ರೇಷಿಯೋ it will be equal to 0.9962. So B9 by B10 will be equal to 1.0019 and B10 by B11, that is the last ratio, is 0.9990. So if ಮೂರನ್ನ ಕಂಪೇರ್ ಮಾಡಿದ್ರೆ ಐ ವಿಲ್ ಗೆಟ್ ಝೈ ಆಸ್ 1. ಸೊ ನನ್ನ ರೂಟ್ಸ್ ಏನಿದೆ ಇಟ್ ಈಸ್ ಕನ್ವರ್ಜಿಂಗ್ ಟು 1. ದೇರ್ಫೋರ್ ದ ಸ್ಮಾಲೆಸ್ಟ್ ರೂಟ್ ಆಫ್ ದ ಇಕ್ವೇಶನ್ x cube minus 6x square plus 11x minus 6 equal to 0 is z equal to 1 or x equal to 1 anta helbodu. So x equal to 1 is the smallest root for this equation. So ಈ ರೀತಿ ನಾವು ರೇಷಿಯೋಸ್ನ ಯೂಸ್ ಮಾಡಿ ಯಾವುದಕ್ಕೆ ಕನ್ವರ್ಜ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅಪ್ರಾಕ್ಸಿಮೇಟ್ಲಿ ಅದು ನಮ್ಮ ರೂಟ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ using Ramanujan's method. I hope you have understood the method and the problem. So there are more problems that I have given in the notes. See, all these problems you have to solve. Last two, that is the fourth one and fifth one, take it as assignment. These three problems, solve it in your notes itself. Fine. ಸೊ ಇಲ್ಲಿ ರಿಮೆಂಬರ್ ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಏನೇ ಬಂದರೂ ಏನು ಮಾಡಬೇಕು ನಾವು ಫಸ್ಟು ಇ ಪವರ್ ಎಕ್ಸಿಗೆ ಸೈನ್ ಎಕ್ಸಿಗೆ ಕಾಸ್ ಎಕ್ಸಿಗೆ ಟೇಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ನ ಬರ್ಕೊಳ್ಬೇಕು. ರೈಟ್? ಸೊ ಅದನ್ನು ಬರೆದು ಆಮೇಲೆ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಆ್ಯಸ್ 1 ಮೈನಸ್ a1x ಆ ಫಾರ್ಮ್ಯಾಟಿಗೆ ಬರಿಬೇಕು. ಒಂದು ತೋರಿಸ್ಕೊಡ್ತೀನಿ. ಎಕ್ಸ್ ಇ ಪವರ್ ಎಕ್ಸ್ ಈಕ್ವಲ್ ಟು 1 ಇದೆ ಅಲ್ವಾ? ಸೊ ಈಗೇನು ಮಾಡ್ತೀನಿ, ಇ ಪವರ್ ಎಕ್ಸಿಗೆ ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆ್ಯಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ದಿಸ್ ಇಸ್ ಈಕ್ವಲ್ ಟು 1. ಸೊ ಈಗ ಈ ಎಲ್ ಎಚ್ ಎಸ್ ಏನಿದೆ ಅದನ್ನು ಆರ್ ಎಚ್ ಎಸ್ಸಿಗೆ ತೊಗೋತೀನಿ. ದೆನ್ ಐ ವಿಲ್ ಹ್ಯಾವ್ 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 2 plus x to the power of 4 by 3 factorial is 6 plus and so on equal to 0. Right? So ಈಗ ನನಗೆ a1 is 1, a2 is 1, a3 is 1 by 2, a4 is 1 by 6. ಸೊ ಈ ರೀತಿ ನಾವು ಬರ್ಕೊಳ್ಬೋದು. ಸೊ ಜನರಲಿ ಏನು ಮಾಡ್ಬೋದು ಇದನ್ನು ನಾನು an is 1 by n minus 1 ಫ್ಯಾಕ್ಟೋರಿಯಲ್ ಅಲ್ವಾ? a3 ಇದೆ 1 by 2 ಬರಿತಾ ಇದ್ದೀನಿ, ವಿಚ್ ಇಸ್ 2 ಫ್ಯಾಕ್ಟೋರಿಯಲ್ ಡಿನಾಮಿನೇಟ್ರಲ್ಲಿ. 2 ಅಂದರೆ 3 minus 1 ಫ್ಯಾಕ್ಟೋರಿಯಲ್. ಸೊ an ವಿಲ್ ಬಿ ಈಕ್ವಲ್ ಟು 1 by n minus 1 ಫ್ಯಾಕ್ಟೋರಿಯಲ್. ಸೊ ಈ an ಇಟ್ಕೊಂಡು ಯು ವಿಲ್ ಹ್ಯಾವ್ ಟು ಫೈಂಡ್ b1, b2, b3 ಆ್ಯಂಡ್ ಸೋ ಆನ್. ಸೊ ಎಲ್ಲಿವರೆಗೂ ಫೈಂಡ್ ಔಟ್ ಮಾಡ್ತೀರಾ? ಟಿಲ್ ದ ರೇಷಿಯೋಸ್ ಕನ್ವರ್ಜ್. ಸೊ ಈ ರೀತಿ ಸಾಲ್ವ್ ಮಾಡ್ಕೊಳ್ಳಿ. ಫೈನ್. ಸೊ ನೋಟ್ಸಲ್ಲನ್ನ ಇರಬೇಕು ಅಥವಾ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಅಸೈನ್ಮೆಂಟಲ್ಲನ್ನ ಇರಬೇಕು. ಬಟ್ ಯು ಹ್ಯಾವ್ ಟು ಸಾಲ್ವ್ ಆಲ್ ದ 5 ಕ್ವಶನ್ಸ್ ಆ್ಯಂಡ್ ಆಲ್ ದೀಸ್ 5 ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ನಾಟ್ ಓನ್ಲಿ ದೀಸ್ 5 ಬಟ್ ದ ಅದರ್ ಅಸೈನ್ಮೆಂಟ್ ಕ್ವಶನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ಆಫ್ ದೀಸ್. So that's all for this class. We'll continue with a new method in the next class. Thank you.